ಮೊಹಮ್ಮದ್ ಆಶಿಕ್ ಅಂತ ನನ್ನ ಅಣ್ಣನ ಮಗ. ಮಂಗಳೂರು ಕುಲ್ಲೂರಲ್ಲಿ ಯಾನಪ್ಪಯ್ಯ ಕಾಲೇಜಲ್ಲಿ ಡಿಗ್ರಿ ಮುಗಿಯಿತು. ಇವಾಗ ಅಷ್ಟೇ ಜಾಬಲ್ಲಿದ್ದ, ಒಂದು 2 ಮಂತ್ ಆಯಿತು. ಅವರ ತಂದೆ ಹತ್ರನೇ ಇದ್ದ. ಮೊನ್ನೆ ಬಕ್ರೀದ್ ನೆಕ್ಸ್ಟ್ ಡೇ ರಾತ್ರಿ ಅರೌಂಡು 1:35ಗೆ ಮನೆಯಲ್ಲಿ ಫ್ಯಾನಿಗೆ ನೇಣು ಹಾಕಿದ್ದೇನೆ. ಮತ್ತು ನನ್ನ ಅಣ್ಣನಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಮತ್ತು ಹುಡುಗಿಯೇ ಫೋನ್ ಮಾಡಿ ಹೇಳಿದ್ದು, ಆಶಿತ ತಂಗಿಗೆ, ಹೀಗೆ ನನ್ನ ಹುಡುಗಿ ಉಳ್ಳಾಲದ ಅವನ ಗರ್ಲ್ ಫ್ರೆಂಡ್ ಕಾಲೇಜಲ್ಲಿ 2 ವರ್ಷದಿಂದ ಲವ್ ಇತ್ತು ಅವಳಿಗೆ, ಡಿಗ್ರಿ ಮಾಡುವ ಅಷ್ಟರಲ್ಲಿ. ಅವಳಿಗೆ ಫೋನ್ ಮಾಡಿ ಆಶಿಗೆ ತಂಗಿಗೆ ಫೋನ್ ಮಾಡಿದ್ದು, ನಿನ್ನ ಬ್ರದರಲ್ಲಿ ಸುಸೈಡ್ ಮಾಡಿದ್ದಾನೆ ಹೋಗಿ ಅಂತ. ಮತ್ತು ಫೋನ್ ಮಾಡಿ ಎಲ್ಲಿಗೆ ಹೇಳಿದರು. ಹುಡುಗಿಗೆ ಸುಸೈಡ್ ಮಾಡಿದ್ದಾನೆ ಅಂತೇಳಿ ಇಲ್ಲ, ಲೈವಲ್ಲಿ ಸುಸೈಡ್ ಮಾಡಿದ್ದು, ಲೈವಲ್ಲಿ ಸುಸೈಡ್ ಮಾಡಿದ್ದು. ಸುಸೈಡ್ ಮಾಡಿದ ಮೇಲೆ ಇವರು ಹುಡುಗಿ ಫೋನ್ ಮಾಡಿ ಹೇಳಿದ್ದು ಆಶಿಗೆ ತಂಗಿಗೆ, ಹೀಗೆ ನಿನ್ನ ಬ್ರದರ್ ಅಲ್ಲಿ ಸುಸೈಡ್ ಮಾಡಿದ್ದೇನೆ ಅಂತ ಹೇಳಿ. ಮತ್ತು ನನ್ನ ಬ್ರದರು ಮತ್ತು ಆಶಿಕ್ ತಂಗಿ ಮನೆಗೆ ಹೋಗುವಾಗ ಫ್ಯಾನಿಗೆ ನೇತಾಕಿ ಆತ್ಮಹತ್ಯೆ ಮಾಡಿದ್ದಾನೆ. ಮತ್ತು ಅವ್ರ ಫ್ರೆಂಡ್ ರಾತ್ರಿ ಒಂದು 40-45ಕ್ಕೆ ಅಲ್ಲಿಂದ ಕಾರಲ್ಲಿ ಎತ್ಕೊಂಡು AG ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಹೋಗುವಾಗನೇ ಡೆತ್ ಆಗಿದ್ದಾರೆ. ಮತ್ತು ಅವ್ರು ಫೋನ್ ಮಾಡ್ತಿದ್ರು ಹುಡುಗಿ, ಏನಾಗಿದೆ ಅಂತ. ಆ್ಯಕ್ಚುಲಿ ಇಲ್ಲೇ 1:35ಗೆ ಡೆತ್ ಆಗಿದೆ. ಮತ್ತು ಹುಡುಗಿ ತಂಗಿಗೆ ಫೋನ್ ಮಾಡಿ ಅವ್ರ ನಂಬರ್ ಇತ್ತು, ಅವ್ರು ಫೋನ್ ಮಾಡಿ ಹೇಳಿದ್ದಾರೆ. ಯಾಕೆ ಈ ಥರ ಮಾಡಿರ್ಬೋದು? ಆ್ಯಕ್ಚುಲಿ ನಮಗೆ ಸಹ ಗೊತ್ತಿರಲಿಲ್ಲ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತಂದು ಹೇಳಿ. ಆ್ಯಕ್ಚುಲಿ ಆತ್ಮಹತ್ಯೆ ಮಾಡಿ 4 ದಿವಸ ನಾವು ಹೋಗಲಿಲ್ಲ. 4 ದಿವಸ ಬಿಟ್ಟು ನಾವು ಸ್ಟೇಷನ್ಗೆ ಹೋಗಿದ್ದೇವೆ. ಯಾವ ಕಾರಣಕ್ಕೆ ಇವಳು ಸುಸೈಡ್ ಮಾಡಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ, ಸುಸೈಡ್ ಮಾಡುವಂಥದ್ದು ಯಾವುದೂ ಒಂದು ಪ್ರಾಬ್ಲಮ್ ಇರಲಿಲ್ಲ. ಮತ್ತು ನಾವು ಒಂದು 4 ಡೇಸ್ ಬಿಟ್ಟು ಮತ್ತು ಮೊಬೈಲಲ್ಲಿ ಓಪನ್ ಮಾಡುವಾಗ ಅದರಲ್ಲೆಲ್ಲ ಗೊತ್ತಾಯಿತು ಈ ಥರ ಇವ್ರದ್ದು ಟಾರ್ಚರ್ ಇತ್ತು ಅಂತ. ಇವಳಿಗೆ ಬೇರೆ ಅಕ್ರಮವಾಗಿ ಬೇರೆ ಎಲ್ಲ ಓಡಿಸಿದ್ದು, ಅದಕ್ಕಾಗಿ ಇವನು ಕೇಳ್ತಿದ್ದ ಯಾರು ಏನಂತ. ಅದಕ್ಕೆ ಅವಳಿಗೆ ಸಹ ಗೊತ್ತಾಯಿತು ಈ ಥರ ಮ್ಯಾಟ್ರಲ್ಲಿ ಇವನಿಗೆ ಗೊತ್ತಾಗಿದೆ ಅಂತ ಹೇಳಿ ಎಲ್ಲ. ಮತ್ತು ಅವಳು ಫೋನ್ ಮಾಡಿ ಮೆಸೇಜಲ್ಲಿದೆ, ಅವಳ ಹತ್ರ ಇವನು ಮಾತಾಡಿ ಚಾಟ್ ಮಾಡಿದಲ್ಲ, ಅವಳೇ ಲೈವ್ ಆಗಿ ಹೇಳಿದ್ದಾಳೆ. ಯಾಕೆಂದರೆ ನೀನು ಸುಸೈಡ್ ಮಾಡು ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಮತ್ತು ಲೈವಲ್ಲಿ ಸುಸೈಡ್ ಮಾಡಿದ್ದು ಮನೆಯಲ್ಲಿ. ಸುಸೈಡ್ ಮಾಡುವಂಥದ್ದು ಏನಿಲ್ಲ, ಅಂಥದ್ದು ಏನಂತ ಇದಿಲ್ಲ. ಇವನಿಗೆ ಬೇರೆ ಬಾಯ್ ಫ್ರೆಂಡಲ್ಲಿತ್ತು. ಸಿನ್ಸಿಯರ್ ಆಗಿ ಒಳ್ಳೆ ಹುಡುಗ. ಇಲ್ಲಿ ಯಾರ ಹತ್ರ ಬೇಕಾದ್ರೂ ಕೇಳ್ಬೋದು, ಇಲ್ಲಾಂದರೆ ಯಾನಪ್ಪ ಕಾಲೇಜಲ್ಲಿ ಸಹ ಕೇಳ್ಬೋದು. ಇವನಷ್ಟು ಒಳ್ಳೆ ಸೈಲೆಂಟ್ ಹುಡುಗ ಯಾರೂ ಇಲ್ಲ, ಒಳ್ಳೆ ಹುಡುಗ, ಒಳ್ಳೆ ವ್ಯಕ್ತಿತ್ವ ಒಂದು. ಅದರ ಗೊತ್ತಾದ ಬಳಿಕ ಕಂಪ್ಲೇಂಟ್ ಆ್ಯಕ್ಚುಲಿ ಗೊತ್ತಾದ ಆತ್ಮಹತ್ಯೆ ಮಾಡಿ 4 ದಿವಸ ಆಯಿತು. ಆವಾಗ ನಾನು ಕಂಪ್ಲೇಂಟ್ ಕೊಡಲಿಲ್ಲ, ನಮ್ಗೆ ಗೊತ್ತೇ ಇರಲಿಲ್ಲ ಯಾವ ಕಾರಣಕ್ಕೆ ಇವನು ಆತ್ಮಹತ್ಯೆ ಮಾಡಿದ್ದಾನೆ ಅಂತ ಹೇಳಿ. ಮತ್ತು ಮೊಬೈಲೆಲ್ಲ ಅವಾಗ ಲಾಕ್ ಇತ್ತು, ವಾಟ್ಸಪ್ಪೆಲ್ಲ ಲಾಕ್ ಇತ್ತು. ಮತ್ತು ನಮಗೆ ಗೊತ್ತಾಯಿತು, ಲಾಕೆಲ್ಲ ನಮಗೆ ಫಸ್ಟ್ ಗೊತ್ತಾಗಿಲ್ಲ, ಪಾಸ್ವರ್ಡೆಲ್ಲ ಗೊತ್ತಾಗಿಲ್ಲ. ಮತ್ತು ಗೊತ್ತಾಯಿತು ಪಾಸ್ವರ್ಡೆಲ್ಲ. ಅದು ನಮಗೆ ಗೊತ್ತಾಗಿ ಕಾರಣ ಅಂದರೆ ನಾವು ಆತ್ಮಹತ್ಯೆ ಮಾಡಿದ ಮೇಲೆ ನಾವು ಸ್ಟೇಷನ್ ಹೋಗಿ ಅವರನ್ನು ಕರೆದಿದ್ದರು, ಹುಡುಗಿ ಮತ್ತು ಅವರ ತಂದೆ ತಾಯಿ ಮತ್ತು ಅವರ ದೊಡ್ಡಪ್ಪ ಸಹ ಬಂದಿದ್ದರು ಅಲ್ಲಿ ಕಾವೂರು ಪೊಲೀಸ್ ಸ್ಟೇಷನಿಗೆ. ಅಲ್ಲಿ ಎಲ್ಲ ಮಾತಾಡುವಾಗ ಅವ್ರ ಹತ್ರ ಕೇಳಿದ್ದಾರೆ ಏನು ಆಗಿದೆ ಏನು ವಿಷಯ ಅಂತಲ್ಲ. ಅವಾಗ ಅವಳು ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ, ನನಗೆ 2 ವರ್ಷದಿಂದ ಅವಳಿಗೆ ಲವ್ ಇತ್ತು, ನಾವು ಹೊರಗಡೆ ಸುತ್ತಾಡ್ಕೊಂಡೆಲ್ಲ ಬರ್ತಿದ್ದೇವೆ ಹಾಗೆ ಹೀಗೆ ಅಂತ ಹೇಳಿ. ಆದಮೇಲೆ ನಾವು ಮೊಬೈಲಲ್ಲಿ ಓಪನ್ ಮಾಡಿದ್ರೆ ನಮ್ಗೆ ಗೊತ್ತಾಯಿತು ಈ ಥರ ಆಗಿದೆ ಅಂತ ಹೇಳಿ. ಮತ್ತು ನಾವು ಒಂದು 4-5 ದಿವಸ ಬಿಟ್ಟು ನಾವು ಕಾವೂರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ವಿ. ಮಾಡಿದ ನಂತರ ಅವ್ರನ್ನ ಕರೆಸಿದ್ರು? ಇಲ್ಲ, ಕಂಪ್ಲೇಂಟ್ ಮಾಡಿದ ಮೇಲೆ ಕಳಿಸಲಿಲ್ಲ, ಕಂಪ್ಲೇಂಟ್ ಮಾಡೋ ಮುಂಚೆ. ಆವಾಗ ನಾವು ಕಂಪ್ಲೇಂಟ್ ಮಾಡೇ ಇರಲಿಲ್ಲ. ಆ್ಯಕ್ಚುಲಿ ನಮ್ಗೆ ಆವಾಗ ಗೊತ್ತೇ ಇರಲಿಲ್ಲ ಯಾವ ಥರ ಏನು ಮ್ಯಾಟ್ರ್ ಆಗಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದಮೇಲೆ ನಮ್ಗೆ ಗೊತ್ತಾಗಿದ್ದು ಈ ಥರ ಆಗಿದೆ ಅಂತ ಹೇಳಿ. ಈಗ ತನಿಖೆ ಯಾವ ಹಂತಕ್ಕೆ ಬಂದಿದೆ, ಏನಿದೆ ಕೋರ್ಟಲ್ಲಿ? ಅಂದರೆ FIR ಆಗಿದೆ. ಇವಾಗ ಅವಳನ್ನು ಇನ್ನೂ ಸ್ಟೇಷನಿಗೆ ಬಂದಿಲ್ಲ. FIR ಆಗಿ ಎಷ್ಟು ದಿನ? FIR ಆಗಿ ಇವಾಗ 10 ಡೇಸ್ ಮೇಲೆ ಇತ್ತು. 10 ಡೇಸ್ ಮೇಲೆ ಇತ್ತು, ಇನ್ನೂ ಸ್ಟೇಷನ್ಗೆ ಬಂದಿಲ್ಲ. ಅದು ಏನಾಗಿದೆ ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್? ಪ್ರಚೋದನೆ ಕೇಸ್ ಹಾಕಿದ್ದೇವೆ ನಾವು. ಅಲ್ಲ, ಲೈವ್ ಆಗಿ ಮಾಡಿದಲ್ಲ ಸುಸೈಡ್, ಪ್ರಚೋದನೆ ಮಾಡಿದ್ದಾರೆ ಆತ್ಮಹತ್ಯೆಗೆ. ಅಂದರೆ ಈ ಒಟ್ಟು ಘಟನೆ ಅಂದರೆ ಯಾವ ರೀತಿ ನಿಮಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತೀರಿ? ನ್ಯಾಯ ಅಂದರೆ ಇನ್ನೂ ಆ ಹುಡುಗಿ ಯಾರಿಗೂ ಈ ಥರ ಮಾಡಲಿಕ್ಕೆ ಬಾರ್ದು.
ಇವಾಗ ನನ್ನ ಮಗನಿಗೆ ಆದದ್ದು ಅನ್ಯಾಯ ಪ್ರಾಬ್ಲಮನ್ನು ಇನ್ನೊಬ್ಬರಿಗೆ ಸಹ ಈ ಥರ ಮಾಡಲಿಕ್ಕೆ ಬಾರ್ದು. ಇನ್ನೂ ಅವರಿಗೆ ಇನ್ನೂ ಇಬ್ಬರು ಇದ್ದಾರಲ್ಲ ಫ್ರೆಂಡ್ಸ್ ಸರ್ಕಲಲ್ಲ, ಬಾಯ್ ಫ್ರೆಂಡಲ್ಲ, ಇನ್ನೂ ಅವ್ರಿಗೆ ಸಹ ಇದೇ ಥರ ಮಾಡಿದರೆ ಒಂದು ತಾಯಿಗೆ ಮಗ ಇಲ್ಲದಾಗೆ ಆಗ್ತಾರಲ್ಲ. ತುಂಬ ಕಷ್ಟಪಟ್ಟು ಏನು ಮಕ್ಕಳು ಕಲಿಬೇಕಂತ ಅವರನ್ನು ಕಲಿಸಿದ್ದು. ನನ್ನ ಅಣ್ಣ ಕಲೀಲಿಲ್ಲ, ನನ್ನ ಮಕ್ಕಳನ್ನು ಸ್ವಲ್ಪ ವಿದ್ಯಾಭ್ಯಾಸ ಮಾಡಿ ಅವರನ್ನು ಏನು ಮಾಡಬೇಕಂತವೇ ಅವರು ಏನಪ್ಪಗೆ ಕಲಿಸಿದ್ದು. ಏನಾದರೂ ಕಲಿತು ಏನಾದರೂ ಮಾಡಲಿ ಅಂತ, ಸಾಧನೆ ಮಾಡಲಿ ಅಂತ. ಇನ್ನು ಬೇರೆ ಯಾವ ತಾಯಿ ಮಕ್ಕಳಿಗೂ ಈ ಥರ ಆಗಬಾರ್ದಂತ ಇನ್ನು ಕೇಸ್ ಮಾಡಿದ್ದೇವೆ, FIR ಆಗಿದೆ. ಇನ್ನು ಕಾದು ನೋಡೋಣ ಏನೆಲ್ಲ ಆಗ್ತದೆ ಅಂತ. ಇನ್ನು ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ, ನೋಡಬೇಕಷ್ಟೇ. ಈಗ ನಿಮ್ಮದು ಅಂದರೆ ಕೇಸ್ ಇದಾಗಿದೆ, FIR ಆಗಿದೆ. FIR ಆದಮೇಲೂ ಫೋನ್ ಬರ್ತಾಯಿತ್ತು, ಕೇಸ್ ಮಾಡಬೇಡಿ ಅಂತ ಫೋನ್ ಬರ್ತಾಯಿತ್ತು. ಹುಡುಗಿ ಕಡೆಯಿಂದ ಫೋನ್ ಬರ್ತಾಯಿತ್ತು, ಕೇಸ್ ಮಾಡಬೇಡಿ ಹಾಗೆ ಹಾಗೆ. ಮತ್ತು ಕೇಸ್ ಮಾಡುವಂಥ ಪರಿಸ್ಥಿತಿ ಬಂದು ಮುಟ್ಟಿದೆ ಇವಾಗ. ಮತ್ತೆಲ್ಲ ಗೊತ್ತಾಗಿದೆ ಆಗಿದೆ ಅಂತೆಲ್ಲ. ವಾಟ್ಸಪ್ ನೋಡುವಾಗ ಡೀಟೇಲ್ ಎಲ್ಲ ಸಿಕ್ಕಿದೆ, ಅದರೆಲ್ಲ ಮೆಸೇಜು ಸಹ ಇದೆ ನಮ್ಮ ಹತ್ರ. ಅದು ನಾನು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಈಗ ಹುಡುಗಿ ಏನು ಮಾಡ್ತಾ ಇರೋದು? ಹುಡುಗಿ ಬಲ್ಮಠದಲ್ಲಿ ಹೆಣಪಾಯಲ್ಲಿ ಸೆಕೆಂಡ್ PU ಡಿಗ್ರಿ. ಸೆಕೆಂಡ್ PU ಡಿಗ್ರಿ. ಸೆಕೆಂಡ್ ಇಯರ್ ಡಿಗ್ರಿ. ಈಗಲೂ ಕಲಿ? ಈಗಲೂ